ವರದಿಯನ್ನ ಕೊಡ್ಬೇಕು ಅಂತ ಹೇಳಿದೆ. ನಮ್ಮ ಸಮಿತಿ ಮಾಡಿದ್ವಲ್ಲ, ಆ ಸಮಿತಿ ವರದಿಯನ್ನು ಒಪ್ಪಿಸ್ತಾರೆ. ಮತ್ತು KCN ಅವರು RCB ನವರು ಅವರ ಏನಿದೆ ಅಂತ ಅವರು ತಿಳಿಸ್ತಾರೆ. ಚರ್ಚೆ ಮಾಡ್ತೀವಿ. ಮಾನ್ಯ ಜಸ್ಟಿಸ್ ಕುನ್ನಾ ಅವರ ವರದಿಯಲ್ಲಿ ಅವರ ರೆಕಮೆಂಡೇಶನ್ಸ್ ಏನಿತ್ತು, ಎಷ್ಟರ ಮಟ್ಟಿಗೆ ಅದಕ್ಕೆ ಅನುಷ್ಠಾನ ಆಗಿದೆ ಅನ್ನೋದನ್ನ ನೋಡಿ ನಿಮ್ಮ ಅಭಿಪ್ರಾಯನೂ ಕೂಡ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇಂಟರ್ನ್ಯಾಷನಲ್ ಮ್ಯಾಚ್ ಗಳನ್ನ ವಾಪಸ್ ತರಬೇಕು ಅನ್ನೋದು ಇದು ಜನರ ಅಭಿಪ್ರಾಯ ಕೂಡ. ಹಾಗಾಗಿ ಸಡಿಲಿಕೆಯನ್ನು ಏನಾದ್ರು ಮಾಡಿ ಅದನ್ನ ಪರಿಗಣಿಸಬಹುದಾ? ಚರ್ಚೆ ಮಾಡ್ತೀನಿ. ಆನಂತರ ನಾನು ಸಂಜೆ ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ ಬ್ರೀಫ್ ಮಾಡ್ತೀನಿ. ಯಾಕೆಂದ್ರೆ ಕ್ಯಾಬಿನೆಟ್ ನನಗೆ ಅಥರೈಸ್ ಮಾಡಬೇಕು. ನಾನು ಮತ್ತೆ ಈ ಅಭಿಪ್ರಾಯಗಳನ್ನೆಲ್ಲ ಸಂಗ್ರಹಣೆ ಮಾಡಿ ಕ್ಯಾಬಿನೆಟ್ ಬ್ರೀಫ್ ಮಾಡಬೇಕು. ಆನಂತರ ಕ್ಯಾಬಿನೆಟ್ ಡಿಸಿಷನ್ ತಗೊಳ್ತಾರೆ. ಫೈನಲ್ ಕ್ಯಾಬಿನೆಟ್ ಅಲ್ಲಿ ಆಗ್ತದೆ. ನಿಮ್ಮ MLAs ಗ್ರೂಪ್ ಮಾಡ್ಕೊಂಡು ಮತ್ತೆ ಹೋಗ್ತಿದ್ದಾರೆ ಸರ್. ಬಿಜೆಪಿ ಇದು ಮತ್ತೆ ಒಂದ್ ಕಡೆ ಟ್ರೀಟ್ಮೆಂಟ್ ಅಂದ್ರೆ ಮತ್ತೆ ಇನ್ನೊಂದ್ ಕಡೆ ನಿಮ್ಮ ಪಾರ್ಟಿಲೆ ಇದು ಗ್ರೂಪಿಸಂ. ಅವ್ರ ಕಡೆಯವರು ಹೋಗ್ತಿದ್ದಾರೆ, ಇವ್ರ ಕಡೆಯವರು ಹೋಗ್ತಿದ್ದಾರೆ ಅನ್ನೋ ಹೇಳಿಕೆ ಸ್ಟಡಿ ಟೂರ್ ಅನ್ನೋ ಅವರು ಟೂರ್ ಹೋಗೋದಕ್ಕೆ ನಾನೇನು ಪ್ರತಿಕ್ರಿಯೆ ಮಾಡಬೇಕು? ನೀವು ಕಾಂಗ್ರೆಸ್ ಖಾಸಗಿ ಪ್ರವಾಸ ಮಾಡ್ತೀವಿ ಒಪ್ಪನೆ ಇಲಾಖೆಯವರು ಕರ್ಕೊಂಡು ಹೋಗ್ತಾರೋ ಅಥವಾ ಅವರ ಇಲಾಖೆಯಿಂದ ಸ್ಪಾನ್ಸರ್ ಮಾಡಿದಾರೋ ಅಥವಾ ಅವರು ಪ್ರೈವೇಟ್ ಆಗಿ ಹೋಗ್ತಾ ಇದ್ದಾರೋ ಅದು ಅವ್ರಿಗೆ ಬಿಟ್ಟಿತ್ತು. ವೆಂಕಟೇಶ್ ಅವರು ಹೇಳಿದ್ದಾರೆ ನಮ್ಮ ಇಲಾಖೆಯಿಂದ ಯಾವುದೇ ರೀತಿ ಪ್ರವಾಸ ಹಾಗಾದ್ರೆ ಖಾಸಗಿ ಸ್ಪೀಕರ್ ಕೊಟ್ಟಿರೋ ಲೆಟರ್ ಅಲ್ಲೂ ಸಹ ಯಾವುದೇ ಖಾಸಗಿಯಾಗಿ ಅವ್ರು ಹೋಗೋದಕ್ಕೆ ನಿಮ್ದೇನ್ ಅಬ್ಜೆಕ್ಷನ್? ಖಾಸಗಿ ಅಂತಂದ್ರೆ ಇಲ್ಲಿ ಪ್ರಶ್ನೆ ಉದ್ಭವ ಆಗುತ್ತೆ. 25 ಜನ ಒಟ್ಟಿಗೆ ಹೋಗ್ತಿದ್ದಾರೆ, ಅದು ಸಿಎಂ ಜೊತೆ ಒಟ್ಟಿಗೆ ಹೋಗ್ಲಿ, ಅವ್ರು ಸಪರೇಟ್ ಆಗಿ ಹೋಗ್ಲಿ, ನಿಮ್ದೇನ್ ಅಬ್ಜೆಕ್ಷನ್? ಅಬ್ಜೆಕ್ಷನ್ ಇಸ್ ಸರ್, ಅವ್ರ DCM ಅವರ ಟೀಮ್ ಒಂದ್ ಕಡೆ, CM ಅವರ ಟೀಮ್ ಬೇರೆ ಏನೆಲ್ಲ ಕೇಳ್ರಪ್ಪ. ಇವತ್ತು ಕ್ಯಾಬಿನೆಟ್ ಅಲ್ಲಿ SIR ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ರೆ ಸರ್. SIR ಕಳೆದ ಕ್ಯಾಬಿನೆಟ್ ಅಲ್ಲಿ SIR ಬಗ್ಗೆ ಚರ್ಚೆ ಆಗಿತ್ತು ಸ್ವಲ್ಪ. ಅದಕ್ಕೆ ಎಲ್ಲರೂ ಕೂಡ ಇಲ್ಲ ನಮ್ಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕು ಅನ್ನೋ ಕಾರಣಕ್ಕಾಗಿ ಮುಂದಕ್ಕೆ ಹಾಕಿದ್ರು. ಇವತ್ತು ಅದು ಚರ್ಚೆ ಆಗ್ಬೋದು. ಯಾವ ರೀತಿ ವಿರೋಧ ಮಾಡಬೇಕು ಅಂತ ಈಗ ಸುಪ್ರೀಂ ಕೋರ್ಟ್ ವಿರೋಧ ಮಾಡಬಾರ್ದು ಅಂತ ಒಂದು ಸೂಚನೆ ಕೊಟ್ಟಿದೆ, ತೀರ್ಪು ಕೊಟ್ಟಿದೆ. ಇಲ್ಲ, ಚರ್ಚೆ ಆಗುತ್ತೆ. ಏನ್ ತೀರ್ಮಾನ ಅಂತ ಹೇಳಕ್ ಈಗಲೇ ಕಾನೂನು ಚೌಕಟ್ಟಲ್ಲಿ ಅದು ಒಂದು ರೀತಿಯಲ್ಲಿ ಚರ್ಚೆ ಆದ್ಮೇಲೆ ಅಂತಿಮವಾಗಿ ಕ್ಯಾಬಿನೆಟ್ ಏನ್ ತೀರ್ಮಾನ ಮಾಡುತ್ತೆ ಅದ್ರ ಪ್ರಕಾರ ಮಾಡ್ತೀವಿ. ಸರ್, ತಿಮ್ಮಾಪುರ ಅವರು ಬಂದಿರು, MB ಪಾಟೀಲ್ ಅವರು ಬಂದಿರು. ಇಲಾಖೆಯದು ಟ್ರಾನ್ಸ್ಫರ್ಸ್ ಗಳೆಲ್ಲ ಆಗಿದೆ. ಅದ್ರ ಬಗ್ಗೆ ಅವರ ಬದಲಾವಣೆಗಳು ಅಥವಾ ಇನ್ನೂ ಅಡಿಷನಲ್ಗಳು ಅದೆಲ್ಲ ಹೇಳಕ್ ಬಂದಿದ್ರು. ಅದೆಲ್ಲ ಅವ್ರವ್ರ ಕ್ಷೇತ್ರದಲ್ಲಿ ಅವ್ರೇನು ಹೇಳ್ತಾರೆ ಅದನ್ನ ನೋಡಿ ಪರಿಗಣಿಸ್ತೀವಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.